ಎಲ್ಲರಿಗೂ ನಮಸ್ಕಾರ. ನೇಪಾಳದಿಂದ ನಾನು ಗೋರಖ್ಪುರ್ನಲ್ಲಿದ್ದೀನಿ ಈಗ. ಆ್ಯಕ್ಚುಲಿ ನಿನ್ನೆ ಬಸ್ದು ಮಾತ್ರ ಭಾಳ ದೊಡ್ಡ ಸ್ಕ್ಯಾಮ್ ಆಯಿತು. ಏನಂದರೆ ಅವರಿಗೆ ಒಟ್ಟಿನಲ್ಲಿ ಏನಾದ್ರು ಮಾಡಿ ಸೀಟ್ ಮಾಡಬೇಕಷ್ಟೆ. ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ಎಲ್ಲಿ ಇಳಿತೀರಾ, ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಇದೆಯಾ ಇಲ್ಲ ಏನೂ ನೋಡೋಲ್ಲ. ನಾನು ಪೋಖ್ರಾ ಬಸ್ ಸ್ಟ್ಯಾಂಡಲ್ಲಿ ಹತ್ತು ಕೂಡಲೇ ಒಂದು 5-6 ಜನ ಡ್ರೈವರ್ಸ್ಗಳು ಕಂಡಕ್ಟ್ರೆಲ್ಲ ಬಂದರು. ನೀ ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿದ್ರು. ಇಲ್ಲ, ಇದು ಹೋಗುತ್ತೆ ಸನೌಲಿ ಬಾರ್ಡ್ರಿಗೆ ಅಂತೇಳಿ ಒಂದು ಬಸ್ ಹತ್ಸ್ಬಿಟ್ರು. ನಾನು ಏನಂತ ವಿಚಾರ ಮಾಡ್ಬೇಕು ಮುಂಚೆನೇ ಹತ್ಸ್ಬಿಟ್ರು ಬಸ್ನ, ಅಷ್ಟು ಫೋರ್ಸ್ ಮಾಡಿ. ಅದು ನೋಡಿದರೆ ಆ್ಯಕ್ಚುಲಿ ಡೈರೆಕ್ಟ್ ರೋಡು ಪೋಖ್ರಾದಿಂದ ಸನೌಲಿ ಬಾರ್ಡ್ರಿಗೆ ಬರೋ ಡೈರೆಕ್ಟ್ ರೋಡಲ್ಲಿ ಬರ್ತಾ ಇರೋ ಬಸ್ ಆಗಿರಲಿಲ್ಲ ಅದು ಪೂರ ಸುತ್ತೊಡ್ಕೊಂಡು ಕಟ್ಮಾಂಡು ರೋಡಿಗೆ ಹೋಗಿ ಅಲ್ಲಿ ಎಲ್ಲ ಹಾಳಾಗಿರೋ ರಸ್ತೆ ಎಲ್ಲ ಇತ್ತು. ಆ ಕಡೆ ಎಲ್ಲ ಸುತ್ತೊಡೆದು ರಾತ್ರಿ ಅರೌಂಡು 2 o'clock ಅದು ಇನ್ನೂ ಸನೌಲಿ ಬಾರ್ಡರ್ನ ಇನ್ನೂ ಎಷ್ಟೋ ಹಿಂದೆ, ಒಂದು 26 ಕಿಲೋಮೀಟರ್ ಹಿಂದೆ ಅಲ್ಲಿ ಸ್ಟಾಪ್ ಮಾಡ್ತು. ಇವನ್ ಇಟ್ಸ್ ವೆರಿ ಹೆವಿಲಿ ರೈನಿಂಗ್, ಭಾಳ ಮಳೆನೂ ಆಗ್ತಾಯಿತ್ತು. ಮಧ್ಯರಾತ್ರಿ 2 ಗಂಟೆಗೆ ಒಬ್ಬ ಪ್ಯಾಸೆಂಜರ್ನ ಮೇನ್ ರೋಡ್ನಲ್ಲಿ ಬಿಟ್ಟು ನೀವು ಯಾವ್ದಾದ್ರು ಬಸ್ ಹತ್ತಿ. ರೆಸ್ಪಾನ್ಸೇ ಹಂಗಿದೆ ಅವ್ರದ್ದು, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲೇ ಬಿಟ್ಬಿಟ್ಟು ಹೋದರು. ಲಕ್ಕಿಲಿ ನನಗೆ ಬಾಂಬೆದ 3 ಜನ ಹುಡುಗರು ಸಿಕ್ಕಿದ್ರು. ಅವ್ರನ್ನೂ ಅದೇ ಥರ ಸ್ಕ್ಯಾಮ್ ಮಾಡಿದ್ರಂತೆ. ಸೊ ಟೋಟಲಿ ನಾನು ಅರ್ಥ ಮಾಡ್ಕೊಂಡಿರೋದು ಏನಂದರೆ, ನೇಪಾಳದಲ್ಲಿ ಬಸ್ಸಿನವ್ರು ಮಾತ್ರ ಪಕ್ಕಾ ಸ್ಕ್ಯಾಮರು. ನೀವು ಆನ್ಲೈನ್ ಟಿಕೆಟ್ ಮಾಡಿಸಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಪಕ್ಕಾ ಒಂದು ರೆಸಿಪ್ಟ್ ತೊಗೊಳ್ಳಿ, ಈ ಪ್ಲೇಸಿಂದ ಈ ಪ್ಲೇಸಿಗೆ ಹೋಗುತ್ತೆ ಬಸ್ ಅಂತೇಳಿ, ಅಂದ್ರೆ ಮಾತ್ರ ನೀವು ಬಸ್ ಹತ್ತಿ. ನೀವು ನಮ್ಮ ಇಂಡಿಯಾದಲ್ಲಿ ಹತ್ತದಂಗೆ ಯಾವುದೋ ಬಸ್ಸಿಗೆ ಹತ್ಬಿಡ್ತೀರಾ, ಅದಾದಮೇಲೆ ನೀವು ಅವರು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ನಿಮ್ಗೆ ಇಳಿಸ್ತಾರೆ, ಟಿಕೆಟ್ ಕೊಡ್ತಾರೆ ಅಂತ ಹೇಳಲ್ಲ, ನೀವು ಅನ್ಕೋಬೇಡಿ. ಇದು ಪಕ್ಕಾ ಸ್ಕ್ಯಾಮು. ನೀವು ಅದರಲ್ಲಿ ಹುಷಾರಾಗಿರಬೇಕು. ಎಸ್ಪೆಷಲಿ ನೇಪಾಳದಲ್ಲಿ ಅವ್ರು ಕರೆಕ್ಟಾದಂಥ ನೀವು ಕೌಂಟರಿಗೆ ಹೋಗಿ ಫಸ್ಟ್ ಅಥವಾ ಆನ್ಲೈನಲ್ಲಿ ಟಿಕೆಟ್ ಮಾಡಿಸಿ ಆ ಬಸ್ನ ಹತ್ತಿ. ಸುಮ್ಮನೆ ಕೇಳಿಬಿಟ್ಟು ಹಾಗೆ ಬಸ್ ಹತ್ತಿ ಅದು ಹೋಗುತ್ತೆ ಅಂತೇಳಿ ಹತ್ತಿಬಿಟ್ರೆ ಮಾತ್ರ ನನ್ನ ಜೊತೆ ಆದಂಗೆ ಆಗುತ್ತೆ. ಸೊ ಬಿ ಕೇರ್ಫುಲ್ಲು. ನೆಕ್ಸ್ಟು ನಾನು ಸನೌಲಿ ಬಾರ್ಡರ್ನಲ್ಲಿ ನನಗೆ ಭಾಳ ವಿಚಿತ್ರ ಅನ್ನಿಸ್ತು. ಸನೌಲಿ ಬಾರ್ಡರ್ನಲ್ಲಿ ಅಂತ ಏನು ರಾತ್ರಿ 2:30ಗೆ ಏನು ಚೆಕ್ಕೇ ಮಾಡಲಿಲ್ಲ. ನಮ್ದು ಆ್ಯಕ್ಚುಲಿ ಬ್ಯಾಗ್ಸ್ ಎಲ್ಲ ಇತ್ತು. ಐ ಫೌಂಡ್ ಸೆಕ್ಯೂರಿಟಿ ಲೂಪೋಲ್. ಇನ್ ಕೇಸ್ ಅದೇ ನಾವು ಬಿಟ್ಟು ಬೇರೆ ಯಾವ್ದಾದ್ರು ದೇಶದವರು ಈಸಿಯಾಗಿ ಏನು ನೇಪಾಳ ಬಾರ್ಡರಿಂದ ಎಂಟ್ರಿ ಆಗಿಬಿಡ್ಬೋದು ಆಗಿದ್ರೆ, ಸೊ ಅಂತ ಅನ್ನಿಸ್ತು ನನಗೆ. ಅದಾದಮೇಲೆ ಅಲ್ಲಿ ತುಂಬ ವಿಪರೀತ ಸೊಳ್ಳೆ ಯಾವ ರೀತಿ ಮುತ್ಕೊಬಿಟ್ಟಿತ್ತು ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇವನ್ ಬಸ್ಸು ಕೂಡ ಅಷ್ಟೇ. ಪೆಡೆಸ್ಟ್ರಿಯನ್ನು ನೀವು ದಾಟ್ಬಿಡ್ಬೋದು, ಬಾರ್ಡರ್ ಕ್ರಾಸ್ ಮಾಡ್ಬೋದು. ವೆಹಿಕಲ್ಸ್ ಮಾತ್ರ ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯಿಂದ ಸಂಜೆ 10 o'clockವರೆಗೆ ಇರುತ್ತಂತೆ ಅಷ್ಟೇ. ಬಟ್ ವಾಕ್ ಮಾಡಿ ನೀವು ಬಾರ್ಡರ್ ಕ್ರಾಸ್ ಮಾಡ್ಬೋದು. ವಿಪರೀತ ಸೊಳ್ಳೆ ಇತ್ತು. ಬಸ್ಗಳು ಮಾತ್ರ ನಿಮಗೆ ಸನೌಲಿ ಬಾರ್ಡರಿಂದ ಗೋರಖ್ಪುರ್ಗೆ ಬಸ್ ಮಾತ್ರ ಬೆಳಗಿನ ಜಾವ 4 ಗಂಟೆ ನಂತರನೇ ಸ್ಟಾರ್ಟ್ ಆಗೋದು. ಅಷ್ಟರವರೆಗೆ ನಿಮ್ಗೆ ಯಾವುದೇ ಆಪ್ಷನ್ ಇಲ್ಲ. ನಿಮ್ಗೆ ಒಂದೇ ಆಪ್ಷನ್ ಏನಂದರೆ ಟ್ಯಾಕ್ಸಿಗೆ 2,500 ರೂಪಾಯಿ ಹೇಳ್ತಾರೆ ಗೋರಖ್ಪುರ್ ತಂದು ಬಿಡಲಿಕ್ಕೆ. ಸೊ ಬೇರೆ ಆಪ್ಷನ್ ಇರಲಿಲ್ಲ. ನನಗೆ 3 ಜನ ಬಾಂಬೆದವರು ಸಿಕ್ಕಿದ್ರು. ಸೊ ಅವರಿಗೆ ವಾರಣಾಸಿ ಹೋಗಬೇಕಿತ್ತು. ಸೊ ನಾವೇನು ಮಾಡಿದ್ವಿ ಅಂದರೆ, ಅವ್ರದ್ದು ಟ್ಯಾಕ್ಸಿಲೇ ಅವರು ನನಗೆ ಹೆಲ್ಪ್ ಮಾಡಿದ್ರು. ಸೊ ಇವನ್ ನನಗೆ ಅಲ್ಲಿ ಹೇಳಿದ್ನಲ್ಲ, ಒಂದು ಬಸ್ನಲ್ಲಿ ಇಳಿಸ್ಬಿಟ್ರು ದೂರದಲ್ಲೇ ಅಂತೇಳಿ. ಅಲ್ಲಿಂದ ಕೂಡ ಬಾರ್ಡರಿಗೆ 26 ಕಿಲೋಮೀಟರು. ಅಲ್ಲಿ 2,000 ರೂಪೀಸ್ ಟ್ಯಾಕ್ಸಿ ಕೇಳ್ತಾಯಿದ್ರು. ಅದರಲ್ಲೂ ಶೇರಿಂಗ್ ಬೇಸಿಸ್ನಲ್ಲಿ ಏನೋ ಮಾಡಿ ಬಂದೆ. 1,000 ನೇಪಾಳಿ ರೂಪೀಸ್ ಬಿತ್ತು. ಅದ್ರ ನಂತರ ಇಲ್ಲಿ ಅರೌಂಡ್ ಅವರು ವಾರಣಾಸಿಗೆ 7,000 ಹೇಳಿದ್ರು. ಅದರಲ್ಲಿ 1,000 ರೂಪೀಸ್ ಗೋರಖ್ಪುರ್ಗೆ ನಾನು ಪೇಮೆಂಟ್ ಮಾಡಿದೆ. ಏನೋ ಮಾಡಿ ಒಟ್ಟು ರಾತ್ರಿ ಎಲ್ಲ ನಿದ್ದೆಗಟ್ಟು ಬೆಳಗಿನ ಜಾವ 7 ಗಂಟೆಗೆ ಇಂತೂ ಗೋರಖ್ಪುರ್ಗೆ ರೂಮಿಗೆ ಬಂದಿದ್ದೇನೆ. ರೂಮು ಏನು ಅಷ್ಟು ಚೆನ್ನಾಗಿರಲಿಲ್ಲ. ಮಯೂರ ಲಾಡ್ಜ್ ಅಂತ ತೊಗೊಂಡೆ. ಮೇನ್ ರೋಡಲ್ಲೇ ಇತ್ತು, ಶಾಸ್ತ್ರಿ ಚೌಕ್ ಅನ್ನೋ ಪ್ಲೇಸಲ್ಲಿ. ಸೊ ನಾಟ್ ಎಟ್ ಆಲ್ ಸ್ಯಾಟಿಸ್ಫೈಡ್ ವಿತ್ ದ ರೂಮ್. ಸಮ್ಹೌ ಐ ರೀಚ್ಡ್ ಹಿಯರ್. ಆ್ಯಂಡ್ ಮತ್ತು ಆ್ಯಕ್ಚುಲಿ ಗೋರಖ್ನಾಥ್ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ದರ್ಶನಕ್ಕೆ 3-4 ಅವರ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ಪ್ಲ್ಯಾನು ಡ್ರಾಪ್ ಮಾಡಿದೆ ಈಗ. ಸೊ ಬೇರೆ ಏನು ಆಪ್ಷನ್ ಇಲ್ಲ. ಜಸ್ಟ್ ಐ ವಾಂಟ್ ಟು ಎಂಡ್ ದಿಸ್ ಟ್ರಿಪ್ ವಿತ್ ಅ ಫ್ಲೈಟ್ ಫ್ರಮ್ ಗೋರಖ್ಪುರ್. ಸೊ ಈಗ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಫ್ಲೈ ಹ್ಯಾವ್